ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಮಚಿತ್ತಕ್ಕೆ ಸಮನಾದ ಉಗ್ರ ಸಂಯಮವಿಲ್ಲ, ಸಂತೃಪ್ತಿಗೆ ಸಮನಾದ ಸಂತೋಷವಿಲ್ಲ, ಅತಿಯಾಸೆಗಿಂತ ರೋಗವಿಲ್ಲ, ಹಾಗೂ ದಯೆಯಂತಹ ಶ್ರೇಷ್ಠ ಗುಣವಿಲ್ಲ. ಸಿರಿವಂತನಿಗೆ ಅನೇಕ ಮಂದಿ ಸ್ನೇಹಿತರಿರುತ್ತಾರೆ. ನಿನ್ನ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಎಂಬುದೊಂದು ದೊಡ್ಡ ಗುರುಮಂತ್ರ. ನಿನ್ನ ರಹಸ್ಯವನ್ನು ನೀನೇ ಕಾಪಾಡಿಕೊಳ್ಳಲಾರೆ ಎಂದ ಮೇಲೆ ಇತರರು ನಿನ್ನ ರಹಸ್ಯವನ್ನು ಕಾಪಾಡುವರು ಎಂದು ಹೇಗೆ ತಾನೇ ನಂಬಬಲ್ಲೆ? ಈ ಜಗತ್ತು ಸತ್ಯದ ಮೇಲೆ ನಿಂತಿದೆ. ಸೂರ್ಯನು ಪ್ರಕಾಶಿಸುತ್ತಿರುವುದು, ಗಾಳಿ ಬೀಸುತ್ತಿರುವುದು ಎಲ್ಲವೂ ಸತ್ಯದ ಶಕ್ತಿಯಿಂದಲೇ. ಎಲ್ಲವೂ ಸತ್ಯದ ಮೇಲೆಯೇ ಆಧಾರಿತವಾಗಿದೆ. ಹೂವಿನ ಸುಗಂಧವು ಗಾಳಿ ಬೀಸುತ್ತಿರುವ ದಿಕ್ಕಿನಲ್ಲಿ ಮಾತ್ರವೇ ಹರಡುತ್ತದೆ. ಆದರೆ ಒಬ್ಬ ವ್ಯಕ್ತಿಯ ಒಳ್ಳೆತನವು ಎಲ್ಲ ದಿಕ್ಕಿನಲ್ಲೂ ಹರಡುತ್ತದೆ. ಜಗತ್ತು ಧರ್ಮದ ಮೇಲೆ ನಿಂತಿದೆ. ಪಾಪ ಪುಣ್ಯಗಳು ಮರಣ ನಂತರವೂ ಜೀವಾತ್ಮವನ್ನು ಹಿಂಬಾಲಿಸುತ್ತದೆ. ನಡತೆಗೆಟ್ಟ ಹೆಂಗಸಿನ ಸಹವಾಸವು ಆಯಸ್ಸು, ಹೆಸರು ಮತ್ತು ಪುಣ್ಯಗಳು ಕ್ಷೀಣಿಸುವಂತೆ ಮಾಡುತ್ತದೆ. ಮತ್ತೊಬ್ಬರ ಒಳ್ಳೆಯ ಗುಣಗಳನ್ನು ನೋಡಿ ಅಸೂಯೆ ಪಡಬಾರದು. ಒಳ್ಳೆಯ ಗುಣವನ್ನು ಶತ್ರುವಿನಿಂದಾದರೂ ಸರಿ ಕಲಿಯಬೇಕು. ತಾಯಿಯಾದವಳು ಅತ್ಯಂತ ಶ್ರೇಷ್ಠ ಗುರು. ಎಲ್ಲ ಸಮಯ ಸಂದರ್ಭಗಳಲ್ಲಿಯೂ ತಾಯಿಯನ್ನು ನೋಡಿಕೊಳ್ಳಬೇಕು. ಲಜ್ಜೆಯು ಹೆಣ್ಣಿಗೆ ಆಭರಣ. ವಿದ್ಯೆಯು ಬಡವನ ಆಸ್ತಿ. ವಿದ್ಯೆಯಿಂದ ಕೀರ್ತಿಯು ಶೋಭಿಸುತ್ತದೆ. ಕೀರ್ತಿಯು ಶಾಶ್ವತವಾಗುತ್ತದೆ. ಮಕ್ಕಳು ವಿದ್ಯೆಯ ಅಂಚನ್ನು ತಲುಪುವಂತೆ ಮಾಡಬೇಕು. ಅಂದರೆ ಮಕ್ಕಳಿಗೆ ಗರಿಷ್ಠ ಪ್ರಮಾಣದ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಶಾಸ್ತ್ರಜ್ಞಾನವು ಇಲ್ಲದಿದ್ದಲ್ಲಿ ಒಳ್ಳೆಯವರ ಗುಣನಡತೆಗಳನ್ನು ಅನುಸರಿಸಬೇಕು. ತನ್ನ ಜೀವನೋಪಾಯಕ್ಕಾಗಿ ಆಧಾರವಾಗಿರುವ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಸ್ವರ್ಗವಾಸ ಶಾಶ್ವತವಲ್ಲ. ಶೇಖರಿಸಿದ್ದ ಪುಣ್ಯ ಮುಗಿಯುವವರೆಗೆ ಅಷ್ಟೆ ಅದು ಇರುವುದು. ನಾಳಿನದ್ದನ್ನು ಹಿಂದೆ ಮಾಡು. ಮಧ್ಯಾಹ್ನ ಮಾಡಬೇಕಾದ ಕೆಲಸವನ್ನು ಬೆಳಗ್ಗೆಯೇ ಮಾಡು. ಜನನ ಮತ್ತು ಮರಣಗಳಲ್ಲಿ ಇರುವುದು ದುಃಖ ಮಾತ್ರವೇ. ಆದುದರಿಂದ ಈ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಹೊಂದಲು ಪ್ರಯತ್ನಿಸಬೇಕು. ಕಾರ್ಯವು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಕಾರ್ಯಸಿದ್ಧತೆಯನ್ನು ಮಾಡಿಕೊಂಡು ಕಾರ್ಯದಲ್ಲಿ ಕೂಡಬೇಕು ಎಂಬ ನೀತಿಯನ್ನು ಸಿಂಹದಿಂದ ಕಲಿಯಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.